ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ.ಕೆ. ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್, ಬಂಗು ಇವೆಲ್ಲ ನಿವಾರಣೆ ಆಗಬೇಕು ಅಂತ ಕೆಲವೊಬ್ರು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಹಲವಾರು ಕಂಪನಿಯ ಕ್ರೀಮ್ಗಳನ್ನ, ಲೋಷನ್ಗಳನ್ನ ಹಚ್ತಾ ಇರ್ತಾರೆ. ಅವ್ರು ಅದೇ ಹೇಳಿದ್ರು, ಇವ್ರು ಇದು ಹೇಳಿದ್ರು, ಆ ಕ್ರೀಮ್ ಹಚ್ಚಿದೆ, ಈ ಕ್ರೀಮ್ ಹಚ್ಚಿದೆ ಅಂತೆಲ್ಲ ಅವರು ಪ್ರಯೋಗ ಮಾಡ್ತಾ ಇರ್ತಾರೆ. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ರಿಸಲ್ಟ್ ಸಿಕ್ಕಿರಲ್ಲ, ಮುಖ ಅಷ್ಟು ಕಾಂತಿಯುತವಾಗಿರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನೆಯಲ್ಲೇ ಸಿಗ್ತಕ್ಕಂತಹ ನೈಸರ್ಗಿಕವಾಗಿ ಇರ್ತಕ್ಕಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮುಖದ ಒಂದು ಕಾಂತಿ ಯಾವ ರೀತಿ ನೀವು ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ, ನೈಸರ್ಗಿಕವಾಗಿರ್ತದೆ. ಇದನ್ನು ನೀವು ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ಮುಖದ ಒಂದು ಕಾಂತಿ ಹೆಚ್ಚುತ್ತದೆ. ಡಾರ್ಕ್ ಸರ್ಕಲ್, ಕಪ್ಪು ಕಲೆ, ಬಂಗು, ಟ್ಯಾನ್ ಇವೆಲ್ಲ ನಿವಾರಣೆ ಆಗ್ತದೆ. ಮುಖ ಗ್ಲೋ ಆಗ್ತದೆ, ಚೆನ್ನಾಗಿ ಮುಖ ಒಂದು ಸೌಂದರ್ಯಯುತವಾಗಿ ಕಾಣ್ತದೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, 1 ಚಮಚ ಹಾಲಿನ ಕೆನೆ. 1 ಚಮಚ ಹಾಲಿನ ಕೆನೆ ತಗೊಳ್ಳಿ. ಅದಕ್ಕೆ 1 ಚಮಚ ನಿಂಬೆ ರಸ. ಈ ನಿಂಬೆ ರಸ ಹಾಗೂ ಹಾಲಿನ ಕೆನೆ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ, ತದನಂತರ ಒಂದು 15ರಿಂದ 20 ನಿಮಿಷ ಆದ ನಂತರ ಉಗುರು ಬೆಚ್ಚಿ ನೀರಲ್ಲಿ ಮುಖವನ್ನು ತೊಳೆಯೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಟ್ಯಾನ್, ಏನು ಬಂಗು ಅಂತ ಹೇಳ್ತಾರೆ, ಈ ಸಮಸ್ಯೆ ನಿವಾರಣೆ ಆಗ್ತದೆ. ಒಂದು 15 ದಿವಸ ಮಾಡಿ ಸಾಕು, ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು 1 ಚಮಚ ಹಾಲಿನ ಕೆನೆಗೆ 1 ಚಮಚ ಜೇನುತುಪ್ಪ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿದ ನಂತರ ಒಂದು 15ರಿಂದ 20 ನಿಮಿಷ ಆದ ನಂತರ ಉಗುರು ಬೆಚ್ಚಿ ನೀರಲ್ಲಿ ತೊಳೆಯೋದ್ರಿಂದ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ. ಇನ್ನು ಕಡಲೆ ಹಿಟ್ಟು, 1 ಚಮಚ ಕಡಲೆ ಹಿಟ್ಟಿಗೆ 1 ಚಮಚ ಹಾಲಿನ ಕೆನೆ ಚೆನ್ನಾಗಿ ಮಿಶ್ರಣ ಮಾಡಿ, ಇದರ ಜೊತೆಗೆ 1 ಚಿಟಿಕೆ ಕಸ್ತೂರಿ ಅರಿಶಿನ ಹಾಕಿ ಮುಖಕ್ಕೆ ಲೇಪ ಹಾಕಿ 1 ಗಂಟೆ ಆದ ನಂತರ ಇದನ್ನು ನೀವು ತೆಗಿಬೇಕಾಗ್ತದೆ. ಇದನ್ನು ಜೋರಾಗಿ ಒಂದೇ ಸರಿ ತೆಗಿಬಾರ್ದು. ಉಗುರು ಬೆಚ್ಚಿನ ನೀರಲ್ಲಿ ಕೈಯನ್ನು ಅದ್ದಿ ನಿಧಾನವಾಗಿ ವೃತ್ತಾಕಾರವಾಗಿ ಇದನ್ನು ಮಸಾಜ್ ಮಾಡಿ ನೀವು ತೆಗಿಬೇಕಾಗ್ತದೆ. ಯಾಕೆಂತಂದರೆ ಕಡಲೆ ಹಿಟ್ಟು ಮುಖಕ್ಕೆ ಅಂಟಿರ್ತದೆ. ನೀವು ಅದನ್ನು ನಿಧಾನವಾಗಿ ಮಸಾಜ್ ಮಾಡಿ ತೆಗೆಯೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್, ರಿಂಕಲ್ಸ್ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಮುಖದಲ್ಲಿರ್ತಕ್ಕಂಥ ಡೆಡ್ ಸ್ಕಿನ್ ಇರ್ತಾರೆ, ಇದು ನಿವಾರಣೆ ಆಗಬೇಕು ಅಂತಂದರೆ 1 ಚಮಚ ಹಾಲಿನ ಕೆನೆಗೆ 1 ಚಮಚ ಕಾಫಿ ಪುಡಿ ಎರಡನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಡೆಡ್ ಸೆಲ್ಸ್ಗಳು, ಡೆಡ್ ಸ್ಕಿನ್ಗಳು ಅದು ನಿವಾರಣೆ ಆಗ್ತದೆ. ಮುಖ ಕಾಂತಿಯುತವಾಗ್ತದೆ. ಇನ್ನು ಬರೀ 1 ಚಮಚ ಹಾಲಿನ ಕೆನೆ ತಗೊಂಡು ಮುಖಕ್ಕೆ ವೃತ್ತಾಕಾರವಾಗಿ ಒಂದು 15ರಿಂದ 20 ನಿಮಿಷ ನೀವು ಮಸಾಜ್ ಮಾಡಿದ್ರೆ, ಅದು ಎಲ್ಲಿವರೆಗೂ ನೀವು ಮಸಾಜ್ ಮಾಡಬೇಕು ಅಂತಂದರೆ ಮುಖದ ಚರ್ಮ ಈ ಒಂದು ಕೆನೆಯನ್ನು ಹೀರ್ಕೋಬೇಕು. ಅಲ್ಲಿವರೆಗೂ ನೀವು ನಿಧಾನವಾಗಿ ಮಸಾಜ್ ಮಾಡಿದಾಗ ಮುಖದ ಒಂದು ಕಾಂತಿ ಹೆಚ್ಚುತ್ತದೆ, ಡಾರ್ಕ್ ಸರ್ಕಲ್ ನಿವಾರಣೆ ಆಗ್ತದೆ, ಮುಖ ಒಂದು ಗ್ಲೋ ಬರ್ತದೆ, ಒಂದು ಸೌಂದರ್ಯಯುತವಾಗಿ ಕಾಣ್ತದೆ. ಇನ್ನು ನೀವು ಮುಖವನ್ನು ಈ ರೀತಿ ಎಲ್ಲ ಅಪ್ಲೈ ಮಾಡಿ ನೀವು ಮನೆಮದ್ದು ಮಾಡಿಕೊಂಡು ಸೌಂದರ್ಯಯುತವಾಗಿ ಕಾಣೋಂಗೆ ಮಾಡ್ಕೋತೀರ. ಆದರೆ ಮುಖವನ್ನು ನೀವು ಉಗುರು ಬೆಚ್ಚಿ ನೀರಲ್ಲಿ ತೊಳಿಬೇಕು, ಇಲ್ಲ ಒಂದು ತಂಪಾದ ನೀರಿನಲ್ಲಿ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ತುಂಬ ಬಿಸಿ ನೀರಲ್ಲಿ ಮುಖ ತೊಳಿಬೇಡಿ, ಅಥವಾ ತುಂಬಾ ತಣ್ಣನೆ ನೀರಲ್ಲಿ ಮುಖ ತೊಳಿಬೇಡಿ. ಉಗುರು ಬೆಚ್ಚ ನೀರು ಅಥವಾ ತಂಪಾದ ನೀರಿನ ಮುಖ ತೊಳೆಯೋದ್ರಿಂದ ಮುಖದ ಒಂದು ಸೌಂದರ್ಯ ಹೆಚ್ಚುತ್ತದೆ. ಹಾಗೂ ಮುಖವನ್ನು ನೀವು ಮೆತ್ತನೆ ಟವಲ್ನಲ್ಲಿ, ಮೃದುವಾಗಿರ್ತಕ್ಕಂಥ ಟವಲ್ನಲ್ಲಿ ನಿಧಾನವಾಗಿ ಒರೆಸೋದ್ರಿಂದ ಮುಖದ ಒಂದು ಕಾಂತಿ ಹೆಚ್ಚುತ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮುಖದಲ್ಲಿ ಆಗ್ತಕ್ಕಂತಹ ಕಪ್ಪು ಕಲೆ, ಡಾರ್ಕ್ ಸರ್ಕಲ್, ರಿಂಕಲ್ಸ್ ಹಾಗೂ ಈ ಒಂದು ಟ್ಯಾನ್, ಬಂಗು ಏನು ಹೇಳ್ತಾರೆ, ಈ ಒಂದು ಸಮಸ್ಯೆಗಳಿಗೆ ಯಾವ ರೀತಿ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನೈಸರ್ಗಿಕವಾಗಿ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಒಂದು ಕ್ರೀಮ್ಗಳ ಅವಶ್ಯಕತೆ ಇಲ್ಲ, ಲೋಷನ್ಗಳ ಅವಶ್ಯಕತೆ ಇಲ್ಲ, ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಪದಾರ್ಥವನ್ನು ಉಪಯೋಗಿಸ್ಕೊಂಡು ನಿಮ್ಮ ಸೌಂದರ್ಯವನ್ನು, ಮುಖದ ಒಂದು ಸೌಂದರ್ಯವನ್ನು ಹೆಚ್ಚಿಸ್ಕೋಬಹುದು, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.